ವಾರ್ತೆಗೆ ಸ್ವಾಗತ. ರಾಷ್ಟ್ರ ಮತ್ತು ಸನಾತನ ಧರ್ಮದ ಜನಸಂಖ್ಯಾ ಶಾಸ್ತ್ರ ಬದಲಾಯಿಸುವ ಕೆಟ್ಟ ಉದ್ದೇಶ. ಕೆಲವು ಸಮುದಾಯಗಳು 8 ಮಕ್ಕಳನ್ನು ಉತ್ಪಾದಿಸುತ್ತಿವೆ. ಜನಸಂಖ್ಯಾ ನಿಯಂತ್ರಣ ಕಾನೂನು ಜಾರಿಗೆ ತರಲು ಎಲ್ಲ ಸನಾತನಿಗಳು ಕಲೆಕ್ಟರೇಟ್ಗೆ ಮೆರವಣಿಗೆ. ರಾಷ್ಟ್ರದಾದ್ಯಂತ ಎಲ್ಲ ಜಿಲ್ಲೆ ಪ್ರಧಾನ ಕಚೇರಿಗಳಲ್ಲಿ ಆಂದೋಲನ ದಿನ ಮತ್ತು ಜ್ಞಾಪಕ ಪತ್ರ ಕೊಡುವುದು. ಜನಸಂಖ್ಯಾ ಸಮಾಧಾನ ಫೌಂಡೇಶನ್, ಡಾಕ್ಟರ್ ಇಂದ್ರೇಶ್ ಕುಮಾರ್ ಪೋಷಕರು, ಗೌ ಗಿರಿರಾಜ್ ಸಿಂಗ್ ಕೇಂದ್ರ ಸಚಿವರು, ಜವಳಿ ಸಚಿವಾಲಯ, ಅನಿಲ್ ಚೌಧರಿ ರಾಷ್ಟ್ರೀಯ ಅಧ್ಯಕ್ಷ, ಮಮತಾ ಸೆಹಗಲ್ ರಾಷ್ಟ್ರೀಯ ಕಾರ್ಯದರ್ಶಿ, ಕೃಷ್ಣ ಮುರಾರಿ ರಾಷ್ಟ್ರೀಯ ಸಂಸ್ಥಾಪನಾ ಕಾರ್ಯದರ್ಶಿ, ಎಚ್.ಎಸ್. ರಾವ್, ಭೂದೇವ್ ಶರ್ಮಾ, ಮೋಹನಗೌಡ, ದೇವರಾಜು, ಡಿ.ಎಸ್. ಡಾಕ್ಟರ್ ಭಾಗೀರಥಿ ಜ್ಯೋತಿರೆಡ್ಡಿ. ಇಡೀ ಭಾರತದಾದ್ಯಂತ ಜನಸಂಖ್ಯಾ ಸಮಾಧಾನ ಫೌಂಡೇಶನ್ ವತಿಯಿಂದ ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ನಮ್ಮ ದೇಶದಲ್ಲಿ ಜನಸಂಖ್ಯಾ ನಿಯಂತ್ರಣ ಕಾನೂನನ್ನು ಜಾರಿಗೆ ತರಬೇಕಂತೇಳಿ ಆಗ್ರಹ, ಆಂದೋಲನ, ಮನವಿ, ಮೆಮೊರಂಡಮನ್ನು ಸಬ್ಮಿಟ್ ಮಾಡುವಂಥ ಅಭಿಯಾನ ನಡೀತಾ ಇದೆ. ಇವತ್ತು ಬೆಂಗಳೂರು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ನಮ್ಮ ದೇಶದಲ್ಲಿ ಇವತ್ತು ಡೆಮೋಗ್ರಫಿಕ್ ಚೇಂಜ್ ಆಗ್ತಿದೆ, ಡೆಮೋಗ್ರಫಿಕ್ ಚೇಂಜ್ ಆಗಿ ಹೇಗೆ ದೇಶದ ಅರ್ಥವ್ಯವಸ್ಥೆ ಮೇಲೆ, ದೇಶದ ಸೋಷಿಯಲ್ ಸಿನಾರಿಯೋ ಮೇಲೆ ಹೇಗೆ ಎಫೆಕ್ಟ್ ಆಗ್ತಾ ಇದೆ, ಇದೆಲ್ಲವನ್ನು ಗಮನದಲ್ಲಿಸಿಕೊಂಡು ನಮ್ಮ ದೇಶದ ಸಂವಿಧಾನದ ಆಶಯದಂತೆ ಇವತ್ತು ನಮ್ಮ ದೇಶದಲ್ಲಿ ಜನಸಂಖ್ಯೆ ನಿಯಂತ್ರಣದ ಕಾನೂನು ಅವಶ್ಯಕತೆ ಇದೆ. ನಮ್ಮ ದೇಶದಲ್ಲಿ ಕೇವಲ 50 ಕೋಟಿ ಜನಸಂಖ್ಯೆ ಮಾತ್ರ ನಮ್ಮ ದೇಶದ ಏನು ಭೂಮಿಗೆ ಅನುಸಾರವಾಗಿರಬೇಕು. ಆದರೆ ಆ ಮಿತಿ ಮೀರಿ 130 ಕೋಟಿ ಜನಸಂಖ್ಯೆ ಆಗ್ತಿದೆ. ಜಗತ್ತಿನ ಅತ್ಯಂತ ದೊಡ್ಡ ಜನಸಂಖ್ಯಾ ರಾಷ್ಟ್ರ ಆಗ್ತಾ ಇದೆ. ಇದು ದೇಶದ ಪ್ರಗತಿಗೆ ಮಾರಕ ಆಗ್ತಾ ಇದೆ. ಹಾಗಾಗಿ ಇವತ್ತು ದೇಶದ ಪ್ರಗತಿ ದೃಷ್ಟಿಯಿಂದ ನಮ್ಮ ದೇಶದಲ್ಲಿ ಜನಸಂಖ್ಯಾ ನಿಯಂತ್ರಣ ಕಾನೂನನ್ನು ಜಾರಿಗೆ ತರುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ಕೇಂದ್ರ ಸರ್ಕಾರ ಈ ದೃಷ್ಟಿಯಿಂದ ಅತ್ಯಂತ ಗಂಭೀರವಾಗಿ ವಿಚಾರ ಮಾಡಿ ಮುಂದಿನ ಅಧಿವೇಶನದಲ್ಲಿ ಜನಸಂಖ್ಯಾ ನಿಯಂತ್ರಣ ಕಾಯ್ದೆನ ಜಾರಿಗೆ ತರಬೇಕು ಹೇಳುವುದು ನಮ್ಮೆಲ್ಲರ ಒಂದು ಒಕ್ಕರಣಿನ ಕೋರಿಕೆ ಆಗಿದೆ. ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಕೋರಿಕೆಯನ್ನ ಮನ್ನಿಸಬೇಕಂತಲೇ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಜನಸಂಖ್ಯಾ ನಿಯಂತ್ರಣ ಕಾಯ್ದೆನ ಜಾರಿಗೆ ತರಬೇಕಂತೇಳಿ ಮನವಿಯನ್ನ ಕೊಡ್ತಾ ಇರುವಂತದ್ದು. ಅದೇ ರೀತಿಯಲ್ಲಿ ಇವತ್ತು ನಾವು ಬೆಂಗಳೂರಿನ ಜನಸಂಖ್ಯಾ ಸಮಾಧಾನ ಫೌಂಡೇಶನ್ ಘಟಕದ ವತಿಯಿಂದ ಇವತ್ತು ಬೆಂಗಳೂರು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ದೇಶದಲ್ಲಿ ಕಾನೂನನ್ನ ಜಾರಿಗೆ ತರಲಿಕ್ಕಾಗಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರಬಹುದು, ಇತ್ತೀಚೆಗೆ ಕೇಂದ್ರ ಸರ್ಕಾರ ಎಕನಾಮಿಕ್ ಸೋಷಿಯಲ್ ಕೌನ್ಸಿಲ್ ಅಂತೇಳಿ ಪ್ರೈಮ್ ಮಿನಿಸ್ಟರ್ಗೆ ವರದಿಯನ್ನು ಸಲ್ಲಿಸಿದೆ. ಅದರಲ್ಲಿ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಒಂದು ಸಮುದಾಯದ್ದು 43% ಹೆಚ್ಚಾಗಿದೆ, ಹಿಂದೂ ಸಮುದಾಯದ್ದು 8% ಕಡಿಮೆ ಆಗಿದೆ ಕಳೆದ 65 ವರ್ಷಗಳಲ್ಲಿ. ಅಂದ್ರೆ ನಮ್ಮ ದೇಶದಲ್ಲಿ ಡೆಮೋಗ್ರಫಿಕ್ ಚೇಂಜ್ ಆಗಿ ತುಂಬಾ ರೀತಿಯಲ್ಲಿ ಸಾಮಾಜಿಕ, ಕಲ್ಚರಲ್, ಬೇರೆ ರೀತಿಯ ಎಕಾನಾಮಿಕ್ ಅಲ್ಲಿ ತುಂಬಾ ದುಷ್ಪರಿಣಾಮ ಆಗ್ತಾ ಇದೆ. ಈಗಾಗಲೇ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಹಾಗಾಗಿ ಇದನ್ನ ದೇಶವ್ಯಾಪಿ ಒಂದು ಯೂನಿವರ್ಸಲ್ ಸೆಂಟ್ರಲ್ ಕಾನೂನು ಬರೋದು ಅವಶ್ಯಕತೆ ಇದೆ. ನಮ್ಮ ದೇಶದ ಸಂವಿಧಾನದ ಆಶಯವೂ ಅದೇ ಇದೆ, ಅಂಬೇಡ್ಕರ್ ಅವರ ಆಶಯವೂ ಅದೇ ಇದೆ. ಹಾಗಾಗಿ ಮುಂದಿನ ಅಧಿವೇಶನದಲ್ಲಿ ನಮ್ಮ ದೇಶಕ್ಕೆ ಬೇಕಾದಂತ ಒಂದು ಜನಸಂಖ್ಯಾ ನಿಯಂತ್ರಣ ಕಾಯ್ದೆನ ಜಾರಿಗೆ ತರಬೇಕು ಹೇಳುವ ಆಗ್ರಹವನ್ನ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಹಿಂದೂ ಜನಜಾಗೃತಿ ಸಮಿತಿಯ ರಾಜ್ಯ ವಕ್ತಾರ ಡಿಸಿ ಅವರಿಗೆ ಮನವಿ ಕೊಡೋದಕ್ಕೆ ಬಂದಿದ್ದೀವಿ. ಏನಂದ್ರೆ ಜನಸಂಖ್ಯಾ ಸಮಾಧಾನ ಫೌಂಡೇಶನ್ ಇಂದ ಇವತ್ತು ಜನಸಂಖ್ಯಾ ನಿಯಂತ್ರಣ ದಿನ ಆಗಿರೋದ್ರಿಂದ ಸೊ ನಿಮ್ಗೆಲ್ಲ ನೋಡ್ತಾ ಇದ್ದೀರಾ, ಜನಸಂಖ್ಯೆ ತುಂಬಾ ಮಿತಿ ಮೀರ್ತಾ ಇದೆ. ಚೀನಾವನ್ನೇ ಮೀರಿಸ್ತಾ ಇದೆ. ಸೊ ನಮ್ಮ ಭಾರತದ ಜನಸಂಖ್ಯೆ ಇದು ಆರ್ಥಿಕ ಪರಿಸ್ಥಿತಿ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇದೆ, ಹಾಗೂ ಪ್ರಕೃತಿ ಮೇಲೇನು ತುಂಬಾ ಪರಿಣಾಮ ಬೀರ್ತಾ ಇದೆ. ಎಲ್ಲ ಅರ್ಥವ್ಯವಸ್ಥೆನೇ ಬದಲಾಗ್ತಾ ಇದೆ. ಹೇಗೆ ಅಂದ್ರೆ ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಾ ಇದೆ, ನಾಡಲ್ಲಿರೋರೆಲ್ಲ ಕಾಡಿಗೆ ಹೋಗ್ತಾ ಇದ್ದಾರೆ. ಸೊ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಗಾಗಿ ಇವತ್ತು ನಾವು ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಇದನ್ನ ಸ್ವೀಕರಿಸಿ ಇದ್ರದ್ದು ಮುಂದೆ ನೀವು ಕ್ರಮ ತಗೋಬೇಕು ಅಂತ ಕೇಳ್ಕೊಂತಾ ಇದ್ದೀವಿ. ಧನ್ಯವಾದಗಳು. सर्वप्रथम सभी को नमस्कार। आज विश्व जनसंख्या दिवस के उपलक्ष्य में आज हम सब साथियों ने मिलकर डीसी साहब को एक ज्ञापन दिया है, जिसमें देश में जनसंख्या समाधान फाउंडेशन के द्वारा विगत 9 वर्षों से चल रही एक मुहिम को हम साकार करने की तरफ कदम बढ़ा रहे हैं, जिसमें हमें देश के प्रधानमंत्री श्री आदरणीय मोदी जी से अपेक्षा है जो जल्द से जल्द जनसंख्या नियंत्रण कानून बनाएं और उस पर सभी पे निष्पक्ष रूप से लागू करें, क्योंकि अगर इसका समाधान जल्दी से नहीं होता है तो ये हमारी आने वाली पीढ़ियों पे विभिन्न रूपों से ये इफेक्ट डालेगी, ये उस पर कष्ट करेगी, जिसमें कि हमको स्वच्छ वातावरण में जीने के लिए एक स्वच्छ वायु की, स्वच्छ समाज की आवश्यकता है। कुछ विभिन्न विसंगत परिस्थितियों में देश की डेमोग्राफिक चेंज
जो हो रहा है इससे निषाद पाने के लिए जरूरी है कि प्रधानमंत्री से मेरी विनम्र विनती है कि वो जल्द से जल्द 2 बच्चों का कानून बनाएं और सभी पर समान रूप से लागू करें। जय हिंद, जय भारत, जय माता दी।